ಈಗಾಗಲೇ ಐಶ್ವರ್ಯ ಗೌಡ್ರ ಬಗ್ಗೆನೂ ಮಾತಾಡಿದ್ದೀನಿ ನಾನು. ಒಂದು ದೊಡ್ಡ ಹಗರಣ ಇದೆ ಇದು. ಇದನ್ನು ಈಡಿಗೆ ವಹಿಸಬೇಕು ನೀವು. ಕನಿಷ್ಠ 100 ಕೋಟಿ, 50ರಿಂದ 100 ಕೋಟಿ ಹತ್ತತ್ರ ಭ್ರಷ್ಟಾಚಾರದ ಟ್ರಾನ್ಸಾಕ್ಷನ್ ಆಗಿದೆ. ಕಿರ್ಗಾವಲಿಂದ, ಮಂಡ್ಯದಿಂದ, ಬೆಂಗಳೂರಿಂದ ಎಲ್ಲ ಸೇರಿ 100 ಕೋಟಿಯಷ್ಟು ಟ್ರಾನ್ಸಾಕ್ಷನ್ ಆಗಿದೆ. ಗೋಲ್ಡು, ಚೀಟಿ ವ್ಯವಹಾರ, ಇಂಟ್ರೆಸ್ಟ್ ಕೊಡೋದು, ಬಡ್ಡಿ ಕೊಡೋದು, ಡಬಲ್ ಮಾಡಿಕೊಡ್ತೀನಿ ಅಂತ ಹೇಳಿರೋದು ಎಲ್ಲ ಸೇರಿ ಹಣ ಭ್ರಷ್ಟಾಚಾರ 100 ಕೋಟಿಗೆ ತಲುಪಿದೆ. ಇದು CIDಗೆ ಇನ್ನೊಂದು ಕೊಟ್ಟರೆ CODಗೆ ತನಿಖೆ ಆಗುತ್ತಾ ನ್ಯಾಯಯುತವಾಗಿ? ನಮಗೆ ನಂಬಿಕೆ ಇಲ್ಲ. ಇವತ್ತು ಹೇಳ್ತಾ ಇದ್ದೀನಿ, ಸರ್ಕಾರಕ್ಕೆ ಮತ್ತೆ ಎಚ್ಚರಿಸ್ತಾ ಇದ್ದೀವಿ, ಈ ಕೂಡಲೇ ಇದನ್ನು EDಗೆ ಅಥವಾ CBIಗೆ ವಹಿಸಬೇಕು ಅಂತೇಳಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೇನೆ. ಈಗಾಗಲೇ ನಮ್ಮ ಮಂಡ್ಯದಲ್ಲಿ ಕುಮಾರಸ್ವಾಮಿ, ರವಿಕುಮಾರ್ ಅವರು ಒಂದು FIR ಐಶ್ವರ್ಯ ಗೌಡ ಮತ್ತು ಅವರ ಹಸ್ಬೆಂಡು ಮತ್ತು ಅವ್ರ ತಮ್ಮ ಮಂಜುನಾಥ್ ಹಳ್ಳಿ ಇವರು 3 ಜನದ ಮೇಲೆ FIR ಈಗಾಗಲೇ ದಾಖಲಾಗಿದೆ. ಇದ್ರ ಮೇಲೆ ಯಾವುದೇ ರೀತಿಯಾದಂಥ ಇನ್ನೂ ಕೂಡ ಕ್ರಮ ವಹಿಸಲಿಲ್ಲ. ಐಶ್ವರ್ಯ ಗೌಡ್ರ ಮೇಲೆ FIR ಆಗಿದೆ, ಇನ್ನೂ ಕ್ರಮ ವಹಿಸಿಲ್ಲ. ಮತ್ತು ಇನ್ನೊಬ್ಬ ಯಾರೋ ತಪ್ಪಿಸ್ಕೊಂಡಿದ್ದಾನೆ, ಯಾರಪ್ಪ ಅವರು? FIR ಕೂಡ ಆಮೇಲೆ ಅವ್ರಿಗೆ ಪ್ರಿಂಟರ್ ಕೊಡ್ಸೋಣ. ಆಮೇಲೆ ಐಶ್ವರ್ಯ ಗೌಡ ಅವ್ರ ಜೊತೆಯಲ್ಲಿ ಯಾರೋ ಒಬ್ಬರು ಧನಂಜಯನ ತಪ್ಪಿಸ್ಕೊಂಡಿದ್ದಾರೆ, ಇನ್ನೇ ಸಿಕ್ಕಿಲ್ವಲ್ಲ. ನಾಪತ್ತೆ ಆಗಿರೋರು ಯಾರೋ ಸಿನಿಮಾ ಆ್ಯಕ್ಟ್ರು ಧರ್ಮ, ಅವರು ಇನ್ನೂ ಸಿಕ್ಕಿಲ್ಲ. ಅರೆ ಮರ್ಡ್ರ್ ಮಾಡಿದವ್ರನ್ನ 2 ದಿನದಲ್ಲಿ ಹಿಡಿತೀರಿ, ಮರ್ಡ್ರ್ ಮಾಡಿದವ್ರನ್ನ, ದರೋಡೆ ಮಾಡಿದವ್ರು 2 ದಿನದಲ್ಲಿ ಹಿಡಿತೀರಿ. FIR ಆಗಿರೋ ಯಾರೋ ಧರ್ಮನ್ನ ಇನ್ನೂ ಹಿಡೀಲಿಲ್ಲ ಅಂತಂದರೆ ಯಾರ್ಯಾರು ಸಿಕ್ಕಾಕೊಳ್ತೀರಿ ಅಂತಕ್ಕಂಥದ್ದು ತಾನೇ. ಮೀಡಿಯಾದಲ್ಲೂ ಬಂದಿದೆ, ನಾನು ಒಂದು 2-3 ವೀಕ್ಷಣೆ ಮಾಡಿದ್ದೀನಿ. ಅದರಲ್ಲಿ ಹೇಳ್ತಾರೆ ನಮ್ಮ ಮಾಧ್ಯಮದ ಸ್ನೇಹಿತರೆ, ವಿಡಿಯೋ ಕಾಲ್ ಮಾಡಿರೋದು, ಮಾತನಾಡಿರೋದು, ಇನ್ಕ್ಲೂಡಿಂಗ್ ಸ್ವಾಮೀಜಿ ಯಾರೋ ಒಬ್ಬರು, ಸ್ವಾಮೀಜಿನೂ ಒಬ್ಬರು ಮಾತನಾಡಿರೋ ವಿಡಿಯೋ ಕಾಲಲ್ಲಿ. ಮಂಡ್ಯ ಶಾಸಕರೊಬ್ಬರು, ರಾಮನಗರ ಜಿಲ್ಲೆ ಶಾಸಕರೊಬ್ಬರು, ಧಾರವಾಡ ಜಿಲ್ಲೆ ಶಾಸಕರೊಬ್ಬರು ವಿಡಿಯೋ ಕಾಲ್ನ ಐಶ್ವರ್ಯ ಗೌಡನ ಜೊತೆ ಮಾತಾಡಿರೋದು ರೆಕಾರ್ಡ್ಸು ನಮ್ಮ ಹತ್ರ ಇದೆ, ಸಿಕ್ಕಿದೆ ಅಂತೇಳಿ ನಮ್ಮ ಎಲೆಕ್ಟ್ರಾನಿಕ್ ಮಾಧ್ಯಮದ ಮಿತ್ರರೇ ಇವತ್ತು ನಮಗೆ ತೋರಿಸಿದ್ದಾರೆ. ನಾವು ಮಾಧ್ಯಮದಲ್ಲಿ ನೋಡಿದ್ದೀವಿ. ನಿಜ, ಸುಳ್ಳಂತೂ ಹೇಳೋಕ್ಕಾಗಲ್ಲ. ಮಾಧ್ಯಮರು ನಿಜ, ಸತ್ಯ ಇಲ್ಲದೇ, ಎವಿಡೆನ್ಸ್ ಇಲ್ಲದೆ ಯಾರು ಪ್ರಚಾರ ಮಾಡಲ್ಲ, ನನಗೆ ಗೊತ್ತಿರೋ ಪ್ರಕಾರ. ಯಾಕಂದ್ರೆ ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕ್ಬಿಡ್ಬೋದಲ್ಲ, ಹಂಗಿಲ್ಲ ಅಂದರೆ, ಹಂಗೇನಾರ ಸುಳ್ಳು ಹೇಳಿದ್ರೆ. ಹಂಗಾಗಿ ನಿಜನೇ ತೋರಿಸಿರ್ತೀರಿ. ನಾನು ಕೂಡ ಅದನ್ನೇ ಆಧಾರವಾಗಿಟ್ಕೊಂಡು, ಮಾಧ್ಯಮನೇ ಆಧಾರವಾಗಿಟ್ಕೊಂಡು ಇವತ್ತು ನಾನು ಹೇಳ್ತಾ ಇದ್ದೀನಿ, ಖಂಡಿತ ನಿಜ. ಮಂಡ್ಯದವರು ಶಾಸಕರು ಆಗಿರೋದು ನಿಜ. ಅದರಲ್ಲಿ ಮಳವಳ್ಳಿಯವರು, ಕಾಂಗ್ರೆಸ್ ಸ್ಥಳೀಯ ಮುಖಂಡರುಗಳು ಅವ್ರಿಗೆ ಬೆಂಬಲಕ್ಕೆ ನಿಂತು ಇವೆಲ್ಲ ಮಾಡಿದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಅದನ್ನು EDಗೆ ವಹಿಸಬೇಕು. ನಿಜವಾದ ಸತ್ಯಾಂಶ ಹೊರಬರಬೇಕು ಅಂದರೆ EDಗೆ ವಹಿಸಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಮತ್ತು ಈಗ ಏನು ಐಶ್ವರ್ಯ ರೈಗೆ ಮಂಪರು ಪರೀಕ್ಷೆ ಮಾಡಿಸ್ಬೇಕು ಅಂತ ಹೇಳಿದ್ವಿ, ಐಶ್ವರ್ಯ ಗೌಡಂಗೆ ಐಶ್ವರ್ಯ ಗೌಡಂಗೆ ಮಂಪರು ಪರೀಕ್ಷೆ ಮಾಡಿಸ್ಬೇಕು ಅಂತ ಹೇಳಿದ್ದೀನಿ. ಅದು ಹೆಸರು ಒಂದೇ, ಲಾಸ್ಟಲ್ಲಿ ಒಂದು ಸರ್ನೇಮ್ ಏನೋ ಇಟ್ಕೊಂಡಿರ್ತಾರಲ್ಲ, ಅದು ಕನ್ಫ್ಯೂಷನ್ ಆಗುತ್ತೆ ಅಷ್ಟೇ. ಇರಲಿ. ಈ ಇನ್ನೊಂದು ಹೆಸರು ಏನೋ ಇದೆಯಲ್ಲ, ಎಮ್ಮಂದೆ, ಅದಲ್ಲ ನವ್ಯಶ್ರೀ. ನವ್ಯಕ್ಕೆ ಬಂದ್ಬಿಡೋಣ, ಐಶ್ವರ್ಯ ಬಿಟ್ಟೆ ಬಿಡೋಣ. ಯಾಕೋ ನನಗೂ ಅದಕ್ಕೂ ಬರ್ತಾ ಇಲ್ಲ. ಈ ನವ್ಯಶ್ರೀ ಅವರು ಯಾರ್ಯಾರ ಜೊತೆ ಹಣದ ವ್ಯವಹಾರ ಮಾಡಿದ್ದಾರೆ ಅವೆಲ್ಲವೂ ಕೂಡ ಬೆಳಕಿಗೆ ಬರ್ತಕ್ಕಂಥ ಸಂದರ್ಭ ಬರ್ತಾ ಇದೆ. ನನ್ನ ಮಾಧ್ಯಮ ಮಿತ್ರರೇ ಅದನ್ನು ಹೊರಗಾಕ್ತಕ್ಕಂಥ ಕಾಲ ಬರ್ತದೆ. ಕೆಲವು ಹಾಕಿದ್ದಾರೆ, ಕೆಲವು ಇನ್ನೂ ಡೀಪಾಗಿ ಸ್ಟಡಿ ಮಾಡ್ತಾಯಿದ್ದಾರೆ. ಬರುತ್ತೆ, ಅದು ಬಂದೇ ಬರುತ್ತೆ. ಅದ್ರ ಜೊತೆಗೆ ನಾವು ಕೂಡ ಅದಕ್ಕೆ ಇದ್ದೀವಿ. ನಾವು ನಮ್ಮ ಹತ್ರನೂ ಕೂಡ ಹಲವಾರು ಫೋಟೋಸ್ಗಳು, ವಿಡಿಯೋಗಳು, ಅವ್ರ ಜೊತೆಲಿರೋದು, ಮಾತಾಡ್ತಿರೋದು, ಮತ್ತು ಯಾರ್ಯಾರ ಜೊತೆ ಎಲ್ಲೆಲ್ಲಿ FIR ಆಗಿದೆ, ಯಾರು ಕಂಪ್ಲೇಂಟ್ ಕೊಟ್ಟವ್ರೆ, ಯಾರ್ಯಾರ ಜೊತೆಲಿದೆ, ಎಲ್ಲ ನಾವು ಕೂಡ ತಗೋತಾ ಇದ್ದೀವಿ. ಅದೆಲ್ಲ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಅದನ್ನು ಕೂಡಲೇ ಇದನ್ನು ಸರಿಯಾದ ರೀತಿಯಲ್ಲಿ ತನಿಖೆಗೆ ಒಳಪಡಿಸ್ಬೇಕು ಅಂತೇಳಿ ನಾನು ಐಶ್ವರ್ಯ ಗೌಡ, ನವ್ಯಶ್ರೀ ಅವರನ್ನು ಈ ಕೇಸನ್ನು ಕೂಡಲೇ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಿ ಯಾರ ಶಾಸಕರುಗಳು ಇನ್ವಾಲ್ವ್ ಆಗಿದ್ದಾರೆ ಅವ್ರ ಹೆಸರುಗಳನ್ನ ಬಹಿರಂಗಪಡಿಸ್ಬೇಕು. ಕೂಡಲೇ ಅದನ್ನು
ಹೊರಗೆ ತರಬೇಕು, ಮತ್ತು ಅವ್ರಿಗೂ ಕೂಡ ಅದರಲ್ಲೇನು ಇನ್ವಾಲ್ವ್ ಆಗಿದ್ದಾರೆ, ಶೇರ್ ಆಗಿದೆ ಅಂದರೆ ಅರ್ಥ ಚೀಟಿಂಗ್ನಲ್ಲಿ ಶೇರ್ ಆಗಿದೆ, ಮೋಸದಲ್ಲಿ ಶೇರ್ ಹಂಚ್ಕೊಂಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ ಅಂದಮೇಲೆ ಅವ್ರಿಗೂ ಕೂಡ ಇದು ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ಇದ್ರ ಜೊತೆಗೆ ಅದೇ ಈಗಾಗಲೇ ನ್ಯಾಯಾಧೀಶರ ಬಗ್ಗೆ ಹೇಳ್ದಂಗೆ ಈಗ ನಮ್ಮ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.